ದಿಲ್ಲಿ CWC ಬಗ್ಗೆ ಮಾತಾಡ್ತಿದ್ದೇನೆ, ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯ ಸಭೆಯ ಬಗ್ಗೆ ಮಾತಾಡ್ತಾ ಇದ್ವಿ. ಒಂದು ಇಂಟ್ರೆಸ್ಟಿಂಗ್ ಅಂದರೆ, ಸಭೆ ನಡೀತಾ ಇದ್ದ ಜಾಗದಲ್ಲಿ ಡಾಕ್ಟರ್ ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನುವ ಕೂಗು ಬೇರೆ ಬಂದಿದೆ. ಡಾಕ್ಟರ್ ಪರಮೇಶ್ವರ್ನ CM ಮಾಡಿ ಅಂತ ದಲಿತ ಸೇವಾ ಸಮಿತಿಯಿಂದ, ಅಂಬೇಡ್ಕರ್ ದಲಿತ ಸೇವಾ ಸಮಿತಿಯಿಂದ ದೆಹಲಿಯಲ್ಲಿ ಪ್ರತಿಭಟನೆ. ರಾಜ್ಯದಲ್ಲಿ CM ಬದಲಾಯಿಸಿದರೆ ದಲಿತರನ್ನೇ CM ಮಾಡಬೇಕು, ಎಲ್ಲ ಕಾಂಗ್ರೆಸ್ನ ವರಿಷ್ಠರು ನಮಗೆ ನ್ಯಾಯ ಒದಗಿಸಬೇಕು, ಮುಂದಿನ ದಿನಗಳಲ್ಲಿ ಡಾಕ್ಟರ್ G. ಪರಮೇಶ್ವರನ್ನು ಕೈ ಬಿಡಬಾರ್ದು, ಅನ್ಯಾಯ ಆಗಬಾರ್ದು. ಡಾಕ್ಟರ್ ಪರಮೇಶ್ವರ್ KPCC ಅಧ್ಯಕ್ಷರಾಗಿದ್ದರು, ಆದ್ದರಿಂದ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ಅಂತ ಕರ್ನಾಟಕದಿಂದ ದಿಲ್ಲಿಗೆ ಹೋಗಿ ದಿಲ್ಲಿಯಲ್ಲಿ ಪ್ರತಿಭಟನೆ. ಅಂಬೇಡ್ಕರ್, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ದಲಿತ ಸೇವಾ ಸಮಿತಿಯಿಂದ ಪುರುಷೋತ್ತಮ್ ಅಂತ ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಮುಖ್ಯಮಂತ್ರಿ ಏನಾದರೂ ಬದಲಾವಣೆ ಮಾಡೋದಾದ್ರೆ ಮಾನ್ಯ ಡಾಕ್ಟರ್ G. ಪರಮೇಶ್ವರನ್ನ ಮುಖ್ಯಮಂತ್ರಿ ಮಾಡಿ ಅಂತ ನಾವು ಮನವಿ ಮಾಡೋದಕ್ಕೆ ಬಂದಿದ್ದೀವಿ. ವರಿಷ್ಠರಲ್ಲಿ ಎಲ್ಲ ವರಿಷ್ಠರು ಅದನ್ನ ಇದು ಮಾಡಿ ನಮಗೆ ಒಂದು ನ್ಯಾಯ ದೊರಕಿಸ್ಕೊಡ್ಬೇಕು. ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಪರಮೇಶ್ವರನ ಕೈ ಬಿಡಬಾರ್ದು. ಬದಲಾವಣೆ ಮಾಡದೇ ಆದ್ರೆ ಪರಮೇಶ್ವರನ ದಲಿತ ಮುಖ್ಯಮಂತ್ರಿ ಮಾಡಿ ಅಂತ. ಅವರು KPCC ಅಧ್ಯಕ್ಷ ಆಗಿದ್ರು 8 ವರ್ಷ. ಒಳ್ಳೆಯ ಆಡಳಿತ ನೀಡಿದ್ದಾರೆ, ಸ್ವಚ್ಛ ರಾಜಕಾರಣಿ, ಒಳ್ಳೆ ಉತ್ತಮ ವಾಗ್ಮಿ ಆಗಿದ್ದಾರೆ, ಒಳ್ಳೆ ಸರ್ಕಾರವನ್ನು ಕೊಟ್ಟಿದ್ದಾರೆ ಅಂತ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಸೋನಿಯಾ ಗಾಂಧಿ ಮೇಡಮ್ ಅವ್ರಿಗೆ ಹೋಗಿ ರಿಕ್ವೆಸ್ಟ್ ಮನೆಗೆ ಕೊಟ್ಟು ಬಂದಿದ್ದೀವಿ. ಹಾಗೂ ಈಗ ಬೆಳಗ್ಗೆ ವೇಣುಗೋಪಾಲ್ ಸರ್ ಅವ್ರಿಗೂ ನೇರವಾಗಿ ಭೇಟಿ ಮಾಡಿ ಮನವಿಯನ್ನು ಕೊಟ್ಟಿದ್ದೀವಿ ಸರ್. ನಾವು ಮುಖ್ಯಮಂತ್ರಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.